ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳ ಮತ್ತು ಸಂಗಮ ಬಸವಣ್ಣನವರ 201ನೇ ಸಂಸ್ಮರಣ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಮತ್ತು ಶಿವಾನುಭವ ಕಾರ್ಯಕ್ರಮ 200 ವರ್ಷಗಳಾದ ನಂತರವೂ ಸಹಿತ ಇಷ್ಟು ಜನ ನಾವು ಈ ಸ್ವಾಮಿಗಳನ್ನ ನೆನೆಸ್ತೇವೆ ಅಂತಕ್ಕಂಥ ಒಂದು ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ನಿಷ್ಪೃಹ ಭಾವದಿಂದ ಅವರು ಮಾಡಿರುವಂತಹ ಸೇವೆ ಸರ್ವಸಂಗ ಪರಿತ್ಯಾಗಿಯಾಗಿ ಜನರನ್ನ ಸರಿದಾರಿಗೆ ತರಲಿಕ್ಕೆ ಅವರೇನು ಪ್ರಯತ್ನ ಮಾಡಿದ್ರು, ಸಮಾಜಕ್ಕೆ ಕೊಡುಗೆ ಕೊಟ್ಟರು. ಅದೇ ಕಾರಣ ಅಂತ ನಾವು ಭಾವಿಸ್ತೇವೆ. ಅನೇಕ ಬಾರಿ ನಮ್ಮ ತಂದೆ ಯಾರು ಗೊತ್ತಿರ್ತದೆ, ನಮ್ಮ ಅತ್ತೆ ಯಾರು ಗೊತ್ತಿರ್ತದೆ, ನಮ್ಮ ಉತ್ತರದ ಭಾವನೆ ಕಂಡುಕೊಡ್ತದೆ, ಅವರ ಪತ್ನಿ ಅಲ್ಲಿ ಗೊತ್ತಿರ್ತದೆ. ಅಂದ್ರೆ 2 ವರ್ಷದ 5-6 ಜನರೇಷನ್ಗಳು ದಾಟಿ ಹೋಗ್ತಾವ. ಆದರೆ ಯಾರು ಸಮಾಜಕ್ಕಾಗಿ ಬದುಕ್ತಾರೆ, ಯಾರು ಮತ್ತೊಬ್ಬರಿಗಾಗಿ ಬದುಕ್ತಾರೆ, ಯಾರು ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ಬದುಕ್ತಾರಲ್ಲ, ಅವರು ಎಷ್ಟು ವರ್ಷಗಳಾದರೂ ಸಹಿತ ಜನರ ಮನಸ್ಸಿನಲ್ಲಿ ಅವರು ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಆ ರೀತಿಯ ಒಂದು ಬದುಕನ್ನೇ ಇವರು ನಡೆಸಿದಂಥವರು. ಮತ್ತು ಈ ಆಧ್ಯಾತ್ಮಿಕ ಬದುಕನ್ನೇ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ತಲಾಂತರದಿಂದ ನೋಡ್ತಾ ಇರುವಂತಹ ನಡೀತಾ ಇರುವಂತಹ ಈ ಜೀವನ ಪದ್ಧತಿಯನ್ನ ಇವತ್ತು ಜಗತ್ತು ಸ್ವೀಕಾರ ಮಾಡ್ತಾರೆ. ಜಗತ್ತು ಒಂದು ಕಡೆ ಭಾರತದ ಈ ಆಚರಣೆಗಳನ್ನು ಸ್ವೀಕಾರ ಮಾಡ್ತಾ ಇದೆ. ಆಶ್ಚರ್ಯ ಅನ್ನಿಸ್ಬೋದು ನಾನೇನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಶಕ್ತಿ ಬಹಳ ಕಮ್ಮಿ ಇತ್ತು. ಇತ್ತೀಚಿನ ಕೆಲವು 75 ವರ್ಷ ಅದನ್ನು ಸ್ವತಂತ್ರ ಬಂದದ್ದು. ಹಾಗಾಗಿ ನಮ್ಮ ತನ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಸಹಿತ ಅನೇಕ ಸಂಗತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಜಗತ್ತು ಸಿದ್ಧರಿಲ್ಲ. ನಮ್ಮ ಯೋಗವನ್ನ ಜಗತ್ತು ಸ್ವೀಕಾರ ಮಾಡ್ತಾ ಇದೆ. ಮೊದಲು ಯೋಗಕ್ಕೆ ತಾಕತ್ತಿರಲಿಲ್ಲ ಅಂತಿಲ್ಲ, ಮೊದಲು ನಮ್ಮ ಆಧ್ಯಾತ್ಮಿಕ ತಾಕತ್ತಿರಲಿಲ್ಲ ಅಂತಲ್ಲ, ಮೊದಲು ನಮ್ಮ ಶಿವಾನುಭವಕ್ಕೆ ತಾಕತ್ತಿರಲಿಲ್ಲ ಅಂತಲ್ಲ. ಆದರೆ ನಮ್ಮ ರಚನೆಯಲ್ಲಿ ಶಕ್ತಿ ಇರಲಿಲ್ಲ. ಭಾರತದಲ್ಲಿ ಆಚರಿಸುವಂತಹ ಪದ್ಧತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಜಗತ್ತು ತಯಾರಿದ್ರು ಸಹಿತ ಇವ್ರ ಕಡೆ ಏನ್ ಕೇಳಿದ ಅನ್ನುವಂತಹ ಒಂದು ಅಹಂಕಾರದ ಭಾವನೆ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ 10 ವರ್ಷದಲ್ಲಿ ಬದಲಾದ ಭಾರತವನ್ನು ಜಗತ್ತು ನೋಡ್ತಾ ಇದೆ. ಆ ಬದಲಾದ ಭಾರತದಿಂದಾಗಿ ಭಾರತದ ಕಡೆ ಇವತ್ತು ಕ್ರಮೇಣವಾಗಿ ಭಾರತ ಜಗತ್ತಿನ ಒಂದು ಆರ್ಥಿಕ ಶಕ್ತಿ ಆಗ್ತಾ ಇದೆ. ಭಾರತ ಜಗತ್ತಿನ ಒಂದು ಮಿಲಿಟರಿ ಶಕ್ತಿಯಾಗಿ ಬೆಳೀತಾ ಇದೆ. ಜಗತ್ತಿಗೆ ಭಾರತ ನೇತೃತ್ವ ಕೊಡುವಂತಹ ಸ್ಥಿತಿಯಲ್ಲಿ ಬಂದಿದೆ. ಅದರ ಪರಿಣಾಮವಾಗಿ ಭಾರತದ ಪ್ರಧಾನಮಂತ್ರಿ ಒಂದು ಮಾತು ಹೇಳಿದ್ರು, ನಮ್ಮಲ್ಲಿನ ಯೋಗ ಏನಿದೆಯಲ್ಲ ಅದು ಬಹಳ ಒಳ್ಳೆಯದಂದ್ರೆ ಜಗತ್ತಿನ 149 ದೇಶಗಳು ಇದೆ. ಜೂನ್ 21ನೇ ತಾರೀಕು ಸತತವಾಗಿ ಯೋಗವನ್ನು ಮಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ. ಅದೇ ರೀತಿ ನಮ್ಮ ಅಧ್ಯಾತ್ಮವನ್ನು ಕೂಡ ಅಧ್ಯಯನ ಮಾಡಲಿಕ್ಕೆ, ನಮ್ಮ ಸ್ಪಿರಿಚುವಲಿಸಮ್ ಅನ್ನು ಅಧ್ಯಯನ ಮಾಡಲಿಕ್ಕೆ, ನಮ್ಮ ರಿಲಿಜಿಯನ್ ಅಧ್ಯಯನ ಮಾಡಲಿಕ್ಕೆ, ನಮ್ಮ ಆಚಾರ ಪದ್ಧತಿಯನ್ನು ಅಧ್ಯಯನ ಮಾಡಲಿಕ್ಕೆ ಜಗತ್ತಿನ ಜನ ನಮ್ಮ ದೇಶದ ಕಡೆ ನಮ್ಮ ಕಡೆ ಬರ್ತಾರೆ. ಯಾಕಂದ್ರೆ ಅವರ ಆಚಾರ, ಅವರ ಪದ್ಧತಿ, ಇದರಿಂದ ಜಗತ್ತು ನೆಮ್ಮದಿ ಇದ್ದಾಗ ನಮ್ಮಲ್ಲಿ ಹೆಂಗಿದೆ, ನೀ ಯಾಕೆ ಬೇಕಾದಂಗೆ ನೀ ದೇವರ ಪೂಜೆ ಮಾಡ್ತೀಯ ಮಾಡ, ಈ ಹಿಂಗೆ ಪೂಜೆ ಮಾಡ್ತೀಯ ಹಿಂಗೆ ಮಾಡ, ನೀನು ಮೂಗು ಮೇಲೆ ಬಿಟ್ಕೊಂಡು ಪ್ರಾಣಾಯಾಮ ಮಾಡಿ ಪೂಜೆ ಮಾಡ್ತೀಯ ಪೂಜೆ ಮಾಡು, ನೀನು ನೈವೇದ್ಯ ಮಾಡ್ತೀಯ ಮಾಡು, ನೀವು ಮಂಗಳಾರತಿಯ ಮಾಡ್ತೀಯ ಮಾಡು, ಮಾಡುವುದಿಲ್ಲ ಹಂಗೆ ಕೈ ಬಿಡು, ನಿರ್ವಿಕಾರವಾಗಿ ಪೂಜೆ ಮಾಡ್ತೀಯ ಅದು ಓಕೆ, ಫೋಟೋ ಇಟ್ಟು
ಹಿಂಗ ಓದು. ಇದರ ಪುಸ್ತಕದಾಗಿದ್ದ ಸತ್ಯ. ಈ ಪುಸ್ತಕದಾಗಿದ್ದ ಬಿಟ್ಟು ಮತ್ತೊಂದು ಹೇಳಿದ್ರ ಅವನನ್ನ ಜೈಲಿಗೆ ಹಾಕಿದ್ರು. ಎಲ್ಲಿಯೋ ಹೇಳಿದ ಭೂಮಿ ಚೌಕಿಲ್ಲ, ಭೂಮಿ ಚೌಕಿಲ್ಲ, ಆದ್ದರಿಂದ ಇದು ಭೂಮಿ ರೌಂಡ್ ಅದ ಅಂತ ಹೇಳಿದ. ಬೈಬಲ್ದಾಗ ಹಾಕಿದ ಯಾವ ಒಳಗೆ ಹಾಕಿದ್ರು ಜೈಲಿಗೆ ಹಾಕಿದ್ರಿ. ಆದ್ರೆ ಭಾರತದಲ್ಲಿ ಹೆಂಗದ, ಭಾರತದಲ್ಲಿ ಗೋಲಿನ ನಾವು ಗೊತ್ತಿರ್ತಾ ಇತ್ತು. ಯಾಕಂದ್ರೆ ಭಾರತದಲ್ಲಿ ನಾವೇನ್ ಹೇಳ್ತಿದ್ವಿ, ಎಂದು ಭೂಚೌಕ ಅಂತ ಹೇಳಿಲ್ಲ, ಅತ್ಯಂತ ಸಹಜವಾಗಿ ಭೂಗೋಳ ಅಂತ ಹೇಳ್ತೀವಿ ನಾವು. ಭೂಗೋಳ ಯಾಕೆ ಬರ್ತಿದ್ದ ನಮ್ಗೆ ಗೊತ್ತಾಯಿಲ್ಲ, ಯಾವಾಗಿಂದ ನಾವು ಹುಟ್ಟಿದಾಗಿಂದ ಕಲಿತ ಭೂಗೋಳ 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 ಅಂದ್ರೆ ಭೂಮಿ ಗೋಲ ಗೋಲದ ಅಂತ. ಆದ್ರೆ ಅವರಲ್ಲಿ ಸಿಸ್ಟಮಿಕ್ ಬೈಬಲ್ದಾಗ ಸಿಸ್ಟಮಿಕ್ ಪ್ರಕಾರ ಅವಾಗ ಎಲ್ಲಿಯೋ ಹೇಳಿದ ಭೂಮಿ ಚೌಕಿಲ್ಲ ರೌಂಡ್ ಅದ ಒಂದೊಳಗೆ ಹಾಕಿರ್ಬೇಕು ಅಂತ. ಅಂದ್ರೆ ಮತ್ತೊಂದು ವಿಚಾರಕ್ಕೆ, ವಿಮರ್ಶೆಗೆ, ಚಿಂತನೆಗೆ, ಹೊಸ ರೀತಿಯ ಚಿಂತನೆಗೆ ಅವಕಾಶ, ಮಂಥನಕ್ಕೆ, ಚಿಂತನೆಗೆ ಅವಕಾಶವೇ ಇಲ್ಲ. ನಾವು ಮಣ್ಣದಂಡನೆ ಕೊಟ್ಟರೆ ಹೇಗೆ ಹಾಕಿದ್ದಾರೆ. ನಾನು ಹೇಳುವುದರಲ್ಲಿ ಗೋವೆಲ್ಲಲ್ಲಿ ಮಾತ್ರಬೇಕು. ಆದ್ರೆ ಭಾರತದಲ್ಲಿ ಹೆಂಗದ, ಭಾರತದಲ್ಲಿ ಏನ್ ಬೇಕಾದ್ರೆ ಹೇಳ್ರಿ ನೀವು ಎಲ್ಲ ವಿಚಾರವನ್ನು ಚಾರ್ವಾಕ ತಗೊಂಡಿದ್ದಾರೆ. ಚಾರ್ವಾಕಂದ್ರೆ ಸ್ವಾಮಿಗಳಿಗೆ ಗೊತ್ತಿರ್ತದೆ. ಅವೇನ್ ಹೇಳ್ತಾ ಇದ್ದಾರೆ, ಎಲ್ಲಿ ಪುನರ್ಜನ್ಮವಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಋಣಂಕೃತ್ವ ಗತಂ ಪ್ರವೇಶ ಅಂತ ಹೇಳಿದ್ದಾರೆ. ಸಾಧಾರಣ ಆದ್ರೂ ತುಪ್ಪ ತಿನ್ನ ಅಂತ ಹೇಳಿದ. ಅವನು ಒಬ್ಬ ಋಷಿ ಅಂತ ಕರೆದಂತಹ ದೇಶ ಅದು ಭಾರತ ಸ್ನೇಹಿತರೆ. ಹೀಗಾಗಿ ಇದನ್ನು ಹೆಂಗ್ ಬೇಕಾದ್ರೆ ಆನಂದವಾಗಿರ್ತದೆ. ಇದು ಇದೇ ನಮ್ಮ ಶಿವನ ಜೊತೆಗೆ ಅನುಭವವನ್ನು ಮಾಡುವಂತದ್ದು ಶಿವಾನುಭವ. ಅದು ಮನೆಯೊಳಗೆ ಆಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬೇರೆ ಕಡೆಯೂ ಸಹಿತ, ಬೇರೆ ಕಡೆ ಪುರಾಣಗಳು ಈ ರೀತಿ ಎಲ್ಲರೂ ಅಂತ ಒಪ್ಪಿಕೊಂಡ್ರೆ ಪ್ರೊಫೆಟ್ ಮೊಹಮ್ಮದ್ ಒಪ್ಪುವ, ಇಲ್ಲ ಅಂದ್ರೆ ಇಲ್ಲ. ಅದು ನಮ್ಮಲ್ಲಿ ಹಂಗಲ್ಲ. ನಾವು ಲಿಂಗವನ್ನು ಪೂಜಿಸ್ತೀವಿ, ತಿರುಪತಿಗೂ ಹೋಗ್ತೀವಿ, ವೈಷ್ಣೋದೇವಿಗೂ ಹೋಗ್ತೀವಿ, ಹೋಗಲ್ಲ ಎಲ್ಲರೂ ನಾವು ಇದು ಜೀವನದ ಒಂದು ಪದ್ಧತಿಯನ್ನು ಕರೆದಂತಹ ಯಾವುದಾದ್ರೂ ಒಂದು ದೇಶ ಅಂದ್ರೆ ನಾವು ನಮ್ಮ ಬದುಕನ್ನು ಆಚರಿಸುವುದೇ ಧರ್ಮ. ಅದಕ್ಕಾಗಿ ಧರ್ಮೋ ಧಾರೆಯಲ್ಲಿ ಇಡೀ ಧರ್ಮ ಅಂತ ಕರೆದಂತಹ ಏಕೈಕ ದೇಶ, ಏಕೈಕ ಫಿಲಾಸಫಿ ಅದು ಭಾರತೀಯ ಅಥವಾ ಹಿಂದೂ ಫಿಲಾಸಫಿ ಇದ್ದರೆ ಅದೇ ಶಿವಾನುಭವ. ನನ್ನ ಆರ್ಗ್ಯುಮೆಂಟ್ ನಲ್ಲಿ ಅದೇ ಶಿವಾನುಭವ. ಹಾಗಾಗಿ ಇವತ್ತು ನೋಡ್ರಿ, ನಮ್ಮಲ್ಲಿ ಧರ್ಮ ಅಂತಂದ್ರೆ ನಾವೇನ್ ಹೇಳ್ತೀವಿ, ನಾವು ಇದು ಧರ್ಮ ಅಂತ ಹೇಳೋದಿಲ್ಲ. ಇಲ್ಲಿ ನಾವು ಪೂಜೆ ಮಾಡಿದ್ವಿ, ಅದು ಪೂಜಾ ಪದ್ಧತಿ. ಧರ್ಮ ಅಂತಂದ್ರೆ ಜೀವನವನ್ನು ನಡೆಸೋದು ಧರ್ಮ. ಜೀವನದ ಈಗ ನಾವು ಯಾರಾದ್ರೂ ಏನಾದ್ರು ಇನ್ನೊಬ್ಬ ಪ್ರಕ್ರಿಯೆ ಹಾಕಿದ ಏನ್ ಹೇಳ್ತೀವಿ ನಾವು, ಇದು ಧರ್ಮ ಅಂತ ಹೇಳ್ತೀವಿ. ಅಂದ್ರ ಪೂಜಾ ಪದ್ಧತಿಯನ್ನು ಮೀರಿದ ಒಂದು ಅರ್ಥವನ್ನು ಧರ್ಮಕ್ಕೆ ಕೊಟ್ಟಿರುವಂತಹದ್ದು, ಧರ್ಮಾಚರಣೆಗೆ ಕೊಟ್ಟಿರುವಂತಹದ್ದು, ಸ್ಪಿರಿಚುವಲಿಸಮ್ಗೆ ಕೊಟ್ಟಿರುವಂತಹದ್ದು ಅದು ಏಕಮೇವ ದೇಶ ಜಗತ್ತಿನೊಳಗೆ ಅಂದ್ರೆ ಭಾರತ. ಏಕಮೇವ ಫಿಲಾಸಫಿ ಅಂದ್ರೆ ಭಾರತೀಯ ಫಿಲಾಸಫಿ. ಅದಕ್ಕೆ ಹಿಂದೂ ಅಂದ್ರೆ ಸನಾತನ ಅಂದ್ರೆ ಭಾರತೀಯ ಫಿಲಾಸಫಿ ಅಂದ್ರೆ ಅದೇ ಅಂತಿಮವಾಗಿ ಸತ್ಯ. ಆ ಸತ್ಯವನ್ನು ಮರಗಾಡುವುದೇ ಶಿವಾನುಭವ ಅಂತ ಭಾವಿಸಿ ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪೂಜ್ಯ ಜಲಮಠದ ಶ್ರೀಗಳು ನನ್ನನ್ನು ಆಮಂತ್ರಿಸಿದ್ರು. ನಾನು ಆಕ್ಚುಲಿ ಇದ್ದಾಗ ಉಳಿದೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆದರೆ ಬೊಮ್ಮಾಯಿಯವರು ಅದಕ್ಕೆ ಸರಿಸಲಿಲ್ಲ ಅನ್ನೋದ್ರಿಂದ ಇದೇ ಕಾರ್ಯಕ್ರಮಕ್ಕೆ ಸರಿ ಮಾಡಿ ಉಳಿದೆಲ್ಲ ಕಾರ್ಯಕ್ರಮ ಮಾಡಿ ಕೊನೆಯ ಕಾರ್ಯಕ್ರಮ ನಾವು ಈಗ ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಸಿಕ್ಕಿದೆ, ಈ ಜನರ ದರ್ಶನ ಆಗಿದೆ. ತಮ್ಮೆಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.